ಇತ್ತೀಚೆಗೆ ಅಧಿಸೂಚನೆಗೊಂಡ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ 2025ರ ಹೊಸ ನಿಯಮಗಳು ದೇಶೀಯ ಹೈಡ್ರೋಕಾರ್ಬನ್ಗಳ ಉತ್ಪಾದನೆಯನ್ನು ಬಲಪಡಿಸುವ ಮತ್ತು ಉತ್ತೇಜಿಸುವ ಭಾರತದ ಅನ್ವೇಷಣೆಯಲ್ಲಿ ಒಂದು ಮಾದರಿ ಬದಲಾವಣೆ ತರಲಿವೆ ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ಪ್ರತಿಪಾದಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಲೇಖನವೊಂದನ್ನು ಹಂಚಿಕೊಂಡಿದ್ದು, ಹೊಸ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ನಿಯಮಗಳು ಭಾರತದ ಇಂಧನ ಭದ್ರತೆಯನ್ನು ಸಾಧಿಸುವತ್ತ ಒಂದು ಆವೇಗ ನೀಡುತ್ತವೆ. ಈ ನಿಯಮಗಳು ಅನುಮೋದನೆಗಳ ಮೇಲೆ ಸಮಯ ಮಿತಿಯನ್ನು ನಿಗದಿಪಡಿಸಲಿದ್ದು, ಪೆಟ್ರೋಲಿಯಂ ಗುತ್ತಿಗೆಗೆ ಯಾವುದೇ ಅರ್ಜಿಯನ್ನು 180 ದಿನಗಳಲ್ಲಿ ನಿರ್ಧರಿಸಬೇಕಾಗಿದೆ. ಒಂದೇ ಪೆಟ್ರೋಲಿಯಂ ಗುತ್ತಿಗೆಯು ಪರಿಶೋಧನೆ, ಅಭಿವೃದ್ಧಿ, ಉತ್ಪಾದನೆ ಮತ್ತು ನವೀಕರಿಸಬಹುದಾದ ಇಂಧನ ಯೋಜನೆಗಳಂತಹ ಸಂಬಂಧಿತ ಚಟುವಟಿಕೆಗಳನ್ನು ಒಳಗೊಂಡಿರುತ್ತದೆ ಎಂದು ಹರ್ದೀಪ್ ಸಿಂಗ್ ಪುರಿ ಹೇಳಿದ್ದಾರೆ.